ಅಣ್ಣ ನಿನ್ನೆ ಬಾಳೆಹೊನ್ನೂರು ಭಾಗದಲ್ಲಿ ಒಬ್ರದ್ದು ಸಾವಾಯ್ತು, ತಮಗೂ ವಿಚಾರ ಗೊತ್ತಿರುತ್ತೆ, ಹೌದು. ಅದ್ರ ಬಗ್ಗೆ ಒಂದು ಮಾಹಿತಿ ಸ್ವಲ್ಪ ಕೊಟ್ರೆ ಅನುಕೂಲ ಆಗುತ್ತೆ. ಕಳೆದ ನವೆಂಬರ್ ಇಲ್ಲ ಅದಕ್ಕಿಂತ ಹಿಂದೆ ನಮ್ಮ ದಸರಾ ಆನೆಗಳನ್ನ ತಗೊಂಡು ದಸರಾ ಆನೆಗಳ ಏಕಲವ್ಯ ಮತ್ತೆ ಈ ಥರ ಬೇರೆ ಆನೆಗಳು ಜೊತೆ ಏನು ಆಲ್ದೂರ್ ಭಾಗದ ಅಲ್ಲಿ ಆನೆ ಓಡ್ಸಕ್ಕಾಗಿ ನಮ್ಮ ಸಕಲೇಶ್ಪುರ ಕಡೆಯಿಂದ ಒಂದು 15 ಆನೆಗಳು ಹೋಗಿದ್ದು. ಆ ಆನೆಗಳನ್ನ ಅಡ್ಡಗಟ್ಟಕ್ಕಾಗಿ ಒಂದು ಪ್ಲಾನ್ ಮಾಡಿಕೊಂಡು ಹುಣಸೊಳ್ಳಿಗಾಗಿ, ಹುಣಸೊಳ್ಳಿಯಿಂದ ಪುರಕ್ಕಾಗಿ ಕಡಬಗೆರೆವರೆಗೂ 11 ಕಿಲೋಮೀಟರ್ ನಾನು ಆನೆಗಳ ಜೊತೆ ನಡ್ಕೊ ಹೋಗಿದ್ದೆ. ಅದೇ ಭಾಗದಲ್ಲಿ ಪುರ ಅನ್ನೋ ಒಂದು ಭಾಗ ಅಲ್ಲೇ ಆಗಿರೋದು. ಪುರ ಅನ್ನೋ ಒಂದು 3 ಊರುಗಳಿದೆ, ಹಳ್ಳಿಗಳು. ಆದರೆ ಇಡೀ ಪುರ ಇರೋದು ಕಡಬಗೆರೆ, ಸಂಗಮೇಶ್ವರ ಪೇಟೆ ಇಲ್ಲ ಹುಣಸೊಳ್ಳಿ ಆ ಭಾಗದಲ್ಲಿ. ಅಲ್ಲಿ ಆನೆಗಳು ಇದ್ದು ಒಂದು ಗುಂಪು. ಆದ್ರೆ ಇತ್ತೀಚೆಗೆ ಅಂದ್ರೆ ನಾವು ಈ ಹಿಂದೆ ಒಂದು 2 ಜನ ಭದ್ರಾ ನದಿ ಸೈಡ್ ಒಂದು 2 ಜನನ ಸಾಯಿಸ್ತು, ಒಂದು 12-14 ವರ್ಷದ ಆನೆ. ಅದನ್ನ ಹಿಡಿಯಕ್ಕೆ ಹೋದಾಗ ಅಲ್ಲೊಂದು ದೈತ್ಯ ಆನೆ ಇತ್ತು, ಅದು ಅಂಡವಾನಿ ಅಂತ. ಅಂಡವಾನಿ ಅದು ಬಾಳೆಹೊನ್ನೂರಿಗೆ ಒಂದು 2 ಕಿಲೋಮೀಟರ್ ಇರಾಗೆ ಲೆಫ್ಟ್ ಸೈಡಿಗೆ ಒಂದು ಟಾರ್ ರೋಡ್ ಇದೆ. ಅದು ಹೋಗಿ ಮಾಗುಂಡಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಅಲ್ಲಿ ಅಂಡವಾನಿಯಲ್ಲಿ ನಾವು ಹಿಡಿಯಕ್ಕೆ ಹೋದಾಗ ಒಂದು ದೈತ್ಯ ಆನೆ ಇತ್ತು. ಆಮೇಲೆ ಅಲ್ಲಿ ಆ ಭಾಗದಲ್ಲಿ ಒಂದು ಭಾರಿ ದೈತ್ಯ ಆನೆ ಇತ್ತು. ಅದನ್ನ ಇತ್ತೀಚೆಗೆ ಏನ್ ಮಾಡಿದ್ರು, ಬಾಳೆಹೊನ್ನೂರು ಫಾರೆಸ್ಟ್ನವರು ಅಂದ್ರೆ ಈಗ ಆಲ್ದೂರು ಬಾಳೆಹೊನ್ನೂರು ಬಾರ್ಡರ್ ಅದು, ಅಲ್ಲಿ ಏನಾಯ್ತು, ಅಲ್ಲಿಂದ ಓಡಿಸಿದ್ರು ಅಂತ ನಮ್ಗೊಂದು ಸುದ್ದಿ ಬಂತು. ಜೊತೆಗೆ ಈ ಆನೆ ಒಂದು JCB ಮೇಲೆ ಅಟ್ಯಾಕ್ ಮಾಡ್ತು ಅಂತ ಸುದ್ದಿ ಬಂತು. ಅಂತೂ ಆನೆ ಉದ್ರೇಕಗೊಂಡಿದೆ. ತುಂಬಾ ಸಿಟ್ಟಲ್ಲಿರೋ ಆನೆ, ಅದಕ್ಕೆ ಸಿಟ್ಟು ಬಡಿಸಿದ್ದಾರೆ. ಅದರದೇ ಆದ ಒಂದು ಜಾಗನ ಓಡಿಸಿದಾಗ ಈ ಆನೆ ನೇರವಾಗಿ ಹುಣಸೊಳ್ಳಿ ಬಂತು. ಹುಣಸೊಳ್ಳಿಯಿಂದ ಮುಂದೆ ಹೋಗಿ ಬಲಭಾಗಕ್ಕೆ ಒಂದು ರಸ್ತೆ ಹೋಗ್ತದೆ, ಅದು ಪುರ ಅಂತ. ಅದರಿಂದ ಕೆಳಗಡೆ ಇನ್ನೊಂದು ಊರಿದೆ, ಬಿರನ್ಗೂಡು ಅಂತ. ಅದೊಂದು ಭಾರಿ ಬೆಟ್ಟ ಗುಡ್ಡಗಳ ಊರು. ಅದು ಭಾರಿ ಸುಂದರವಾದ ಊರು. ಅವೆರಡು ಮಧ್ಯದಲ್ಲಿ ಒಂದು ಕಾಡಿದೆ. ಅಂದ್ರೆ ಅಲ್ಲೊಂದು ಪಾಳು ಬಿಟ್ಟಿದ್ದ ಜಾಗ ಇದೆ, ಒಂದು ಮಲ್ಲಿಗೆ ಖಾನ್ ಎಸ್ಟೇಟ್ ಅಂತ. ನಾನು ಅವತ್ತು ಹೋದಾಗ ನಾನು ಅಲ್ಲಿ ಹೋಗಿದ್ದೆ, ಅದ್ರ ಪಕ್ಕನೇ ಹೋಗಿದ್ದೆ. ಅದು ಸುಮಾರು ಒಂದು 150-200 ಎಕರೆ ಫುಲ್ಲು ಪಾಳು ಬಿಟ್ಟಾರೆ. ಅದು ಆನೆದೇ ಜಾಗ. ದೇವರದಿಂದ ಅವ್ರು ಪಾಳು ಬಿಡೋದೇ ಒಳ್ಳೇದು. ಅದನ್ನ ಬಿಟ್ಟಿದ್ರೆ ನಮ್ಗೆ ಆನೆಗಳಿಗೆ ಒಂದು ಸ್ವಲ್ಪ ಅಲ್ಲೊಂದು ಒಳ್ಳೆ ಜಾಗ ಆಗ್ತಿತ್ತು ಮಲಗಕ್ಕೆ, ಅದಕ್ಕೆ ಫುಡ್ಗೆ ಎಲ್ಲ. ಅಲ್ಲಿ ಒಳ್ಳೆ ನೀರಿದೆ. ಅದು ಸುಮಾರು ಸಮುದ್ರ ಮಟ್ಟದಿಂದ ಆ ಬೆರನ್ಗೂಡು ಬೆಟ್ಟಗಳು, ಈ ಬೆಟ್ಟಗಳೆಲ್ಲ 4,500 ಅಡಿಗಿಂತ ಎತ್ತರ ಇದೆ. ಅಲ್ಲಿ ಆ ಕಾಡು ಒಂದು ಸ್ವಲ್ಪ ಎಲೆ ಉದುರ ಕಾಡುಗಳಾದ್ರೂ ಅಲ್ಲಿ ನಿತ್ಯ ಹರಿದ್ವರ್ಣ ಅಂದ್ರೆ ಎವರ್ಗ್ರೀನ್ ಫಾರೆಸ್ಟು ಇದೆ. ಆಮೇಲೆ ಆನೆಗಳಿಗೆ ಅಲ್ಲೊಂದು ಸ್ವಲ್ಪ ಹುಲ್ಲು, ಆಮೇಲೆ ವಾಟೆ, ಈ ರೀತಿ ಒಂದು ಸ್ವಲ್ಪ ಬಿದಿರು, ಆಮೇಲೆ ಒಳ್ಳೆ ನೀರು ಇದೆ. ಹಾಗಾಗಿ ಅದೊಂದು ಆನೆದು ಧಾಮ ಆಗಿದೆ. ಅಲ್ಲಿಗೆ ಬಂದು ಈ ಆನೆ ಬಂದು ಸೇರ್ಕೊಂತು. ಅಲ್ಲಿ ಅದಕ್ಕಿಂತ ಮೊದಲು ಇಲ್ಲಿ ಒಂದು ತಾಯಿ ಮರಿ, ಆಮೇಲೆ ಒಂದು ಸಿಂಗಲ್ ಕೋರೆ ಆನೆ, ಆಮೇಲೆ ಅದು ಸಿಂಗಲ್ ಕೋರೆ ಅಂದ್ರೆ ಬಲ್ಲೆ ಕಡೆ ಸಿಂಗಲ್ ಕೋರೆ, ಅದು ಭಾರಿ ದಪ್ಪ ಆಗಿ ಆದ್ರೆ ಅಷ್ಟು ಉದ್ದ ಇಲ್ಲದ್ದು ಒಂದು ಕೋರೆದ ಆನೆಗಳು. ಅವೆಲ್ಲ ಅಲ್ಲಿ ಜನಗಳ ಹತ್ರ ಎಲ್ಲ ಹೊಂದ್ಕೊಂಡಿದ್ದು. ಈ ಆನೆ ಯಾವಾಗ ಆ ಭಾಗದಿಂದ ಬಂತು, ಸ್ವಲ್ಪ ಉದ್ರೇಕಗೊಂಡಿತ್ತು. ಜೊತೆಗೆ ಅಲ್ಲೂ ಏನೋ ಸುಮಾರೆಲ್ಲ ಅದನ್ನ ನಿಲ್ಲಕ್ಕೆ ಬಿಟ್ಟಿಲ್ಲ. ಅದು ಅಲ್ಲಿ JCB ಮೇಲೆ ಅಟ್ಯಾಕ್ ಮಾಡ್ತು ಅಂದ್ರು. ಆಮೇಲೆ ಜೊತೆಗೆ ಮದ ಬಂದು, ಈಗ ಮದ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೇಕು. ಸಾಮಾನ್ಯ ಕಾಡಾನೆಗಳಿಗೆ ಇಲ್ಲ ಸಾಕಿದ ಆನೆಗಳಿಗೆಲ್ಲ ಆಗಸ್ಟ್ ತಿಂಗಳಿಂದ ಇಲ್ಲ ಅಕ್ಟೋಬರ್ ತಿಂಗಳ ಕೆಲವು ಆನೆಗೆ ನಮ್ಮ ಇತ್ತೀಚೆಗೆ ಈಗಾಗಲೇ ಕೊಡಗು ಅರಕಲಗೂಡು ಭಾಗದಲ್ಲಿರೋ ನಮ್ಮ ಕ್ಯಾಪ್ಟನ್ಗೆ ಅಕ್ಟೋಬರ್ಗಿಂತ ಹಿಂದೆನೆ ಅಂದ್ರೆ ಸುಮಾರು ಆಗಸ್ಟ್ ಟೈಮಲ್ಲೇ ಮದ ಬಂದಿತ್ತು. ಈಗ ಬಹುಶಃ ಆನೆಗೆ ಮದ ಬಂದಿರ್ಬೇಕು. ಅಷ್ಟೇ ಅಲ್ಲ, ಅಲ್ಲಿ ಅದರದ್ದೇ ಜಾಗದಲ್ಲಿ ಅದಕ್ಕೆ ತೊಂದರೆ ಕೊಟ್ಟು ಅದನ್ನು ಬಲಾತ್ಕಾರ ಹೊರಕ್ಕೆ ಹಾಕಿದಾಗ ಅದು ಉದ್ರೇಕಗೊಂಡಿತ್ತು.
ನಿನ್ನೆ ಏನಾಗಿದೆ, ಒಬ್ಬ ಹಾವೇರಿ ಮೂಲದನೊಬ್ಬ ಅವ್ರುಗಳಿಗೆ ಸ್ವಲ್ಪ ಕಾಡಿನ ಬಗ್ಗೆ ಅನುಭವನೂ ಇರಲ್ಲ, ಆನೆಗಳ ಬಗ್ಗೆನೂ ಅವ್ರಿಗೆ ಅಷ್ಟು ಹೆದರಿಕೆನೂ ಇರಲ್ಲ, ಆಮೇಲೆ ನಮ್ಮ ಇಲ್ಲಿ ಲೋಕಲ್ ಜನಷ್ಟು ಚುರುಕು ಇರಲ್ಲ, ನೇರವಾಗಿ ಆನೆಗೆ ಸಿಕ್ಕಾಕೊಂಡಿದ್ದಾನೆ. ಆದ್ರೆ ಆನೆ ನನಗೆ ಅಲ್ಲಿ ಕೊಂದಿರೋ ರೀತಿ ನೋಡಿದೆ, ಇಲ್ಲ ಅವನು ಸತ್ತೋಗಿರೋ ರೀತಿ ನೋಡಿದೆ, ಆನೆ ಬೇಕು ಅಂತ ಕೊಂದಿರೋದಲ್ಲ. ಬೇಕು ಅಂದ್ರೆ ನಮ್ಮಲ್ಲಿ ಉದಾಹರಣೆಗೆ ನಮ್ಮ ಕರಡಿ ಆನೆ ಇತ್ತು, ಅಲ್ಲಿ ಮನುಷ್ಯರು ಯಾರು ಮಾತಾಡಿರಲಿಲ್ಲ, ಕೇವಲ ಒಂದು ಮೊಬೈಲ್ ರಿಂಗ್ ಆಗಿದ್ರೆ ಸಾಕಿತ್ತು, ಅಲ್ಲಿಗೆ ಇದು ಹೊಂಚಾಕ್ಯಂಡು ಹುಲಿಗಳು ಹೋಗ್ತಾವಲ್ಲ ಆ ರೀತಿ ಹೊಂಚಾಕ್ಯಂಡು ಹೋಗಿ ಹಿಡಿದು ಸಾಯಿಸ್ತಿತ್ತು. ಇದು ಹಾಗಲ್ಲ, ಇದು ಏನೋ ದಿಢೀರ್ನೆ ಏಕಾಏಕಿ ಇಲ್ಲ ಮುಖಾಮುಖಿಯಾಗಿ ಅವನು ಸತ್ತೋಗಿದ್ದಾನೆ. ಆದ್ರೂ ಒಂದು 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 ಕಾಲೇನೋ ಎದೆ ಮೇಲೆ ಇಟ್ಟಿತ್ತು ಅಂತ ಒಂದು ಸುದ್ದಿ. ಅಂತೂ ಒಂದು ದೈತ್ಯ ಆನೆ ಅದು. ನನಗೆ ಇವತ್ತು ಬೆಳಿಗ್ಗೆ ಅದರದ್ದು ಅಲ್ಲಿಂದ ಆ ಭಾಗದಿಂದ ಒಂದು ವಿಡಿಯೋ ಬಂದಿದೆ. ಅದರ ಕೋರೆಗಳು ಭಾರಿ ಉದ್ದ ಇದಾವೆ. ಅದರದ್ದು ಕೋರೆಗಳು ಉದ್ದ ಇರೋ ನೋಡಿದೆ, ಆನೆ ದೈತ್ಯಾಕಾರ ನೋಡಿದೆ. ಅದು ನಮ್ಮ ಈ ಭಾಗದ ಆನೆ ಅಲ್ಲ, ಅದು ಭದ್ರಾ ಕಡೆಯ ಆನೆ. ಅದು ನಮ್ಮನೆ ಭದ್ರಾ ಆನೆಗಳು ಕೋರೆಗಳು ಉದ್ದ ಮತ್ತೆ ದೈತ್ಯಾಕಾರ ಭಾರಿ ಎತ್ತರ ಇರ್ತವೆ ಭದ್ರಾ ಆನೆಗಳು. ಇದು ಭದ್ರಾ ಕಡೆಯಿಂದ ಬಂದಿರೋ ಆನೆನೆ ಹೆಚ್ಚಿನ ಅಂಶ. ಮತ್ತೆ ಬೇರೆ ನಮ್ಮ ಈ ಕಡೆ ಕೊಡಗಿನ ಕಡೆಯಿಂದ ಹೋಗಿದ್ದಾಗ್ಲಿ, ಹೊನ್ನೇರಘಟ್ಟ ಆಗ್ಲಿ, ನಮ್ಮ ಪಶ್ಚಿಮ ಘಟ್ಟದ ಆನೆ ಅಲ್ಲ ಇದು. ಇದು ಆ ಭಾಗದಲ್ಲಿ ಒಂದು 2 ವರ್ಷದ ಹಿಂದೆ, ಆಮೇಲೆ ನಾವು ಮೊನ್ನೆ ಅಂಡವಾನಿ ಆನೆ ಹಿಡಿಯಕ್ಕೆ ಹೋದಾಗ ಇತ್ತು ಇದೇ ಆನೆ ಅಲ್ಲಿತ್ತು. ಇದು ಒಟ್ಟಾರೆ ಈಗ ಒಬ್ಬನ್ನ ಸಾಯಿಸಾಕಿದೆ. ಇವತ್ತು ಈಗೀಗ ಆ ಪ್ಲೇಸು ಪುರ ಅಂತ ಒಂದು ಗ್ರಾಮ ಮತ್ತು ಬಿರನ್ಗೂಡು ಅಂತ ಒಂದು ಗ್ರಾಮ, ಅದರ ಮಧ್ಯದಲ್ಲಿ ಒಂದು ಕಾಡಿದೆ. ಆ ಕಾಡು ಭಾರಿ ಥಿಕ್ ಫಾರೆಸ್ಟ್, ಜೊತೆಗೆ ಬಂಡೆಗಳು, ತುಂಬಾ ಇಳಿಜಾರಿಗೆ ಇರೋ ಕಾಡುಗಳು. ಅಲ್ಲಿ ಕಾಡಾನೆಗಳು ಬೇಕಾದ್ರೆ ಹೋಗ್ಬೋದು, ಬಿಟ್ರೆ ಸಾಕಿದ ಆನೆಗಳು ಹೋಗ್ ಸಾಧ್ಯ ಇಲ್ಲ ಅಂತ ಕಾಡಲ್ಲಿದೆ. ಅದೇ ಕಾಡಲ್ಲಿದ್ರೆ ಆ ಆನೆ ಹಿಡಿಯಕ್ ಸಾಧ್ಯ ಇಲ್ಲ. ಆದ್ರೆ ಇವತ್ತು ನಾಳೆ ಅದು ಮುಂದೆ ಪಾಸ್ ಆಗಬಹುದು. ಬೆಳಿಗ್ಗೆ ಅದ್ರ ಜೊತೆ ಇನ್ನೊಂದು ಸಿಂಗಲ್ ಕೋರೆ ಆನೆ ಇದು ಫೈಟ್ ಮಾಡ್ತಾ ಇದ್ದು, ಅಂದ್ರೆ ಅದು ತಮಾಷೆಗೆ ಫೈಟ್ ಮಾಡ್ತಾ ಇರೋದು, ಸಿಟ್ಟಿಗಲ್ಲ. ಈಗ ಅಲ್ಲೇ ನಿಂತಿದೆ ಆನೆ. ಆ ಆನೆದು ದೈತ್ಯಾಕಾರದ ಆನೆ, ತುಂಬಾ ಉದ್ದ ಕೋರೆ. ನಮ್ಮ ಕೋರೆ ಅದು ಎಷ್ಟು ಯಾವ ರೀತಿ ಇದೆ ಅಂದ್ರೆ ಆ ಮೂನಾರಲ್ಲಿರೋ ಪಡಿಯಪ್ಪನ ಆನೆ ಕೋರೆ ತರ ನನಗೆ ಕಾಣಿಸ್ತಾ ಉಂಟು. ಆ ತರ ಆದ್ರೆ ಅಷ್ಟು ದಪ್ಪ ಅಲ್ಲ, ಉದ್ದ ಆನೆ, ಉದ್ದ ಕೋರೆ ಆನೆ. ಅದು ಒಂದು ದೈತ್ಯ ಆನೆ. ಹೆಚ್ಚು ಕಡಿಮೆ 45ರಿಂದ 50 ವರ್ಷದ ಆನೆನೇ ಅದು. ಚಿಕ್ಕ ಆನೆ ಏನಲ್ಲ, ಕಡಿಮೆ ಏಜಿನ ಆನೆ ಅಲ್ಲ. ಈಗ ಆ ಭಾಗದಲ್ಲಿ ಒಂದು ಸ್ವಲ್ಪ ಜನವಸತಿ ಕಡಿಮೆ. ಅಲ್ಲಿ ನಾಗೇಶ್ಗೌಡರು ಅನ್ನೋರು ಒಂದು ತೋಟ, ಒಂದು 70 ಎಕರೆ ತೋಟ, ಅದು ಪಾಳು ಬಿಟ್ಟಿರ್ಬೋದೇನೋ, ಇಲ್ಲ ಅದು ಚೆನ್ನಾಗಿರ್ಬೋದು. ಅದ್ರ ಪಕ್ಕ ಮಲ್ಲಿಗೆಖಾನ್ ಎಸ್ಟೇಟ್ ಅಂತ. ನಾನು ಕಳೆದ ವರ್ಷ ನಮ್ಮ ಆನೆ ತಗೊಂಡು, ನಾನು ನಮ್ಮ ದಸರಾ ಆನೆಗಳನ್ನ ತಗೊಂಡು ನಾನು ಅಲ್ಲಿ ಹೋಗಿದ್ದೆ. 11 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ ನಾನು ಆನೆಗಳ ಜೊತೆ. ಅಲ್ಲೇ ಪುರ ಅಂತ ಆ ಒಂದು ಎತ್ತರದ ಜಾಗದಲ್ಲಿ, ಅಲ್ಲೇ ಆ ಭಾಗದಲ್ಲೇ ನಿನ್ನೆ ಆನೆ ದಾಳಿಯಾಗಿರೋದು. ಕೆಲವು ಟೈಮ್ ಆಕಸ್ಮಿಕ ಆಗ್ತವೆ. ಆಕಸ್ಮಿಕ ಆದ ಕೂಡಲೇ ಆನೆಗಳನ್ನ ಹಿಡಿಯೋದು ಅದು ಸರಿಯಲ್ಲ. ಯಾಕೆಂದ್ರೆ ಈ ಊರೊಳಗಿರೋ ನಮ್ಮ ಕಾಡಾನೆಗಳಿದಾವಲ್ಲ, ನಮ್ಮಲ್ಲಿ ಆನೆಗಳಲ್ಲಿ 2 ರೀತಿಯ ಆನೆಗಳು. ಒಂದು ಪಶ್ಚಿಮ ಘಟ್ಟ ಇಲ್ಲ ಭದ್ರಾದಿಂದ ಇಲ್ಲ ಬೇರೆ ಕಡೆಯಿಂದ ಬಂದ ಕಾಡಾನೆಗಳು. ಇನ್ನೊಂದು ನಮ್ಮ ಊರೊಳಗೆ ಬೇಲೂರು, ಸಕಲೇಶ್ಪುರ, ಆಲೂರು ಭಾಗದಲ್ಲಿ ಸೇರ್ಕೊಂಡಿರೋ 60 ಆನೆಗಳಿಗಿಂತ ಹೆಚ್ಚು ಇದಾವಲ್ಲ. ನಮ್ಮ ಭೀಮಾ ಇರ್ಬೋದು, ಬೀಟಮ್ಮ, ಈ ಅಮ್ದೂರ್ ಎಲ್ಲ ಇದಾರಲ್ಲ, ಅವ್ರನ್ನೆಲ್ಲ ನಾವು ಕಾಡಾನೆ ಅಂತ ಹೇಳಕ್ ಆಗ್ತಿಲ್ಲ, ಕಾಡಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಊರೊಳಗೆ ಇರೋವಲ್ಲ. ಕಾಡಾನೆ ಅಂದ್ರೆ ಕಾಡಿಂದ ಬರೋ ಆನೆ ಕಾಡಾನೆ. ಹಾಗಾಗಿ ಇದು ಪಕ್ಕಾ ಕಾಡಾನೆನೆ. ಅಲ್ಲಿಂದ ಆ ಆನೆ ಬಲಾತ್ಕಾರಾಗಿ ಓಡಿಸಿದಾಗ ಅದಕ್ಕೆ ಉದ್ರೇಕಗೊಂಡು ಇಲ್ಲ ಸಿಟ್ಟು, ಆನೆಗಳಿಗೆ ಸೇಡ್ ತೀರಿಸೋ ಮನೋಭಾವನೆ ಜಾಸ್ತಿ. ಆನೆಗಳು ಒಂದು ಕಡೆಯಿಂದ ಒಂದು ಡಿಸ್ಟರ್ಬ್ ಮಾಡಿದಾಗ ಅವುಗಳು ಭಾರಿ ಉದ್ರೇಕಗೊಳ್ತವೆ. ಜೊತೆಗೆ ಆ ಮನುಷ್ಯರ ಮೇಲೆ ಸೇಡ್ ತೀರಿಸೋಣಕ್ಕೂ ನೋಡ್ತವೆ. ನಿನ್ನೆ ಆಗಿರೋ ಘಟನೆನೂ ಅದೇ ರೀತಿ. ಆನೆನ ಅಲ್ಲಿಂದ ಬಾಳೆಹೊನ್ನೂರು ಆ ಭಾಗದಿಂದ ಬಲಾತ್ಕಾರಾಗಿ ಓಡಿಸಿರೋದ್ರಿಂದ ಇಷ್ಟು ದಿವಸ ಆ ಭಾಗದಲ್ಲೇ ಇದ್ದ ಆನೆ ಯಾರನ್ನೂ ಸಾಯಿಸಿಲ್ಲದ ಆನೆ ಈ ನಿನ್ನೆ ಸಾಯಿಸಕ್ಕೆ ಕಾರಣ ಏನು?
ಅಲ್ಲೊಂದು JCB ಮೇಲೆ ಏನೋ ಅಟ್ಯಾಕು ಮಾಡಿತ್ತು ಅಂತ ಒಂದು ಸುದ್ದಿ ಬಂತು ನಂಗೆ. ಬಾಳೆಹೊನ್ನೂರ್ ಕಡೆಯಿಂದ ನಮ್ಮ ಹುಡುಗರು ಯಾರೋ ಹೇಳಿರು. ಒಟ್ಟಾರೆ ಆನೆ ಬಂದಿದೆ ಈಗ. ಈಗ ಸತ್ತು ಇವ್ರು ಹೇಳ್ತಾ ಇರೋದು ಅದೇ ಆನೆ ಅಂತ. ಆದ್ರೆ ಇನ್ನೂ ಒಂದು ಗಂಡ ಆನೆ ಅಲ್ಲಿದೆ, ಇನ್ನೂ ಒಂದು ಆನೆ ಇದೆ, ಇನ್ನೂ ಒಂದು ಹೆಣ್ಣಾನೆ ತಾಯಿ ಮರಿ ಇದಾವೆ ಅಲ್ಲಿ. ಯಾವ್ದು ಆನೆ ಸಾಯಿಸ್ತು ಅಂತ ಅದು ಸತ್ತನಿಗೆ ಗೊತ್ತಷ್ಟೇ, ಎಲ್ಲಿ ನೋಡಿದ ಯಾರು ಗೊತ್ತಿಲ್ಲ. ಆದ್ರೆ ಈ ಆನೆ ಮೇಲೆ ಹೇಳ್ತಾ ಇದಾರೆ ಅಲ್ಲಿ ಲೋಕಲರೆಲ್ಲ, ಇದು ಹೊಸ ಆನೆ, ಇಷ್ಟವರೆಗೂ ಇಲ್ಲ ಆನೆ ಯಾವ ಏನು ಮಾಡ್ತಾ ಇರಲಿಲ್ಲ ಅಂತ ಇರ್ಬಹುದು. ಈಗ ನನ್ನನ್ನ ಇವತ್ತು ಬನ್ನಿ ಅಂತ ಹೇಳಿರು, ಆದ್ರೆ ನಾನು ಅಲ್ಲಿ ಹೋದ್ರೆ ಏನು ಪ್ರಯೋಜನ ಆಗಕ್ಕೆ? ಯಾಕಂದ್ರೆ ಈ ಅಲ್ಲಿ ಆನೆ ನಮ್ಗೆ ಏನೋ ಕಷ್ಟಪಟ್ಟು ಕಾಡೊಳಗೆ ಹೋದ್ರು ಅದ್ರ ಬೆನ್ನು ಇಲ್ಲ ತಲೆಭಾಗ ಒಂದ್ ಸ್ವಲ್ಪ ಕಾಣ್ಬಹುದು. ಆದ್ರೆ ನಾಳೆ ನಾನು ಅಲ್ಲಿ ಹೊರಟಿದ್ದೀನಿ, ಇಷ್ಟ ಆಗಿದೆ. ಆದ್ರೆ ಈಗ ಇರೋ ಪರಿಸ್ಥಿತಿ ಕಾಡಲ್ಲಿ ಯಾವ ಆನೆಗಳು ಬಂದ್ರು, ಯಾವ ನಮ್ಮ ಸಾಕಿದ ಆನೆಗಳನ್ನೇ ಹೋಗಕ್ಕ ಆಗಲ್ಲ ಅಂತ ಭಯಂಕರ ಟೆರೆನ್ ಅದು, ಬಂಡೆಗಳು. ಅಕಸ್ಮಾತ್ ಎಲ್ಲಾರ ಆನೆಗೆ ಡಾಟ್ ಆಗಿ ಅದೆಲ್ಲಾರ ತಲೆ ಕೆಳಗಾಗಿ ಬಿದ್ದರೆ ಆನೆ ಸತ್ತೋಗ್ತದೆ. ತುಂಬಾ ದೈತ್ಯವಾದ ಆನೆ, ಅಕಸ್ಮಾತ್ ಅಲ್ಲಿ ಬಿದ್ರು ಅದನ್ನ ಎಳ್ಕೊ ಬರೋದು ಕಷ್ಟ. ಆದ್ರೆ ಆ ಆನೆ ಅಲ್ಲಿ ಬೇರೆ ಕಡೆ ಏನಾರ ಹೋದ್ರೆ ಸುಲಭ ಇದ್ರೆ ಅದನ್ನ ಹೊಡಿಬಹುದು ಅಷ್ಟೇ, ಹಿಡಿಬಹುದು. ಇಷ್ಟ ಆಗಿದೆ. ಇದು ಎಲ್ಲಾ ಆನೆಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ಕೆ ಮನುಷ್ಯರೇ ಕಾರಣ. ಅವುಗಳಾಗಿ ಅಟ್ಯಾಕ್ ಮಾಡಕ್ ಅವೇನು ನರಭಕ್ಷಕ ಹುಲಿಗಳಲ್ಲ. ಯಾಕೆಂದ್ರೆ ಒಂದು ಹುಲಿ ಬೇಟೆಯಾಡಕ್ ಆಗ್ಲಿಲ್ಲ, ಅದ್ರ ಕೈ ಕಾಲು ಹೋಯ್ತು, ಇಲ್ಲ ವಯಸ್ಸಾಯ್ತು ಅಂದಾಗ, ಕಾಡು ಪ್ರಾಣಿ ಹಿಡಿಯಕ್ ಆಗ್ಲಿಲ್ಲ ಅಂದಾಗ ಮನುಷ್ಯರನ್ನ ಬೇಟೆ ಆಡ್ತವೆ. ಒಂದ್ಸತಿ ಮನುಷ್ಯರನ್ನ ಬೇಟೆ ಆಡಿ ಮನುಷ್ಯರ ಮಾಂಸ ಆ ರಕ್ತದ ರುಚಿ ಕಂಡ್ಮೇಲೆ ಮನುಷ್ಯರನ್ನೇ ತಿಂತವೆ. ಹುಡುಕಿ ಮನುಷ್ಯರನ್ನ ಹಿಡಿದು ಬೇಟೆ ಆಡ್ತವೆ. ಆದ್ರೆ ಆನೆಗಳು ಹಾಗಲ್ಲ, ಆನೆಗಳು ಸಸ್ಯಾಹಾರಿಗಳು. ಅವು ಪಾಡಿಗೆ ಅವಕ್ಕೆ ದಿನದ 24 ಗಂಟೆಲಿ 18 ಗಂಟೆ ಬರೀ ಅದು ಆಹಾರ ಹುಡ್ಕದೇ ಆಗ್ತದೆ ಆ ಪಾಪದ ಜೀವಿಗೆ. ಅವುಗಳಿಗೆ ತೊಂದರೆ ಕೊಡೋದು, ಅವುಗಳಿಗೆ ಗುಂಡೊಡೆಯೋದು, ಅವುಗಳಿಗೆ ಅವುಗಳದ್ದು ವಾಸಸ್ಥಾನದಿಂದ ಬಲಾತ್ಕಾರ ಆಗಿ ಹೊರಗೆ ಬಿಸಾಕ ಕಳಿಸೋದು, ಅವಾಗ ಮಾಡಿದಾಗ ಆನೆಗಳು ಉದ್ರೇಕಗೊಳ್ಳುತ್ತವೆ. ಆನೆಗಳ ವಂಶವಾಹಿ ಏನಿದೆ DNA ಯಲ್ಲೇ ಬಂದಿದೆ, ಸೇಟ್ ತೀರಿಸ್ಕೊಂಬನ ಭಾವನೆ. ಹಾಗಾಗಿ ಇಲ್ಲಿ ನಾವು ಒಂದು ಸುರಕ್ಷಿತ ಜಾಗದಲ್ಲಿ ನಿಂತ್ಕೊಂಡು ಅವಕ್ಕೆ ತೊಂದರೆ ಕೊಟ್ಟಾಗ ಇನ್ನೊಂದ್ ಕಡೆ ಯಾರೋ ಒಬ್ಬ ಅಮಾಯಕನ್ನ ಕೊಲ್ಲೋದು ಅದು ಸಹಜ. ನೆನ್ನೆ ಒಬ್ಬ ಹಾವೇರಿ ಮೂಲದನ್ನ ಒಬ್ಬನ ಸಾಯಿಸಾಕಿದೆ. ಯಾರೋ ಪಾಪ ಹೊಟ್ಟೆಪಾಡಿಗೆ ಬಂದ ಒಬ್ಬ ವ್ಯಕ್ತಿ. ಇಷ್ಟ ಆಗಿದೆ. ಆದ್ರೆ ಆ ಆನೆ ಹಿಡಿದಲ್ಲೇ ಅದ್ರ ಪಾಡಿಗಾಗಿ ಬಿಡೋದು ಒಳ್ಳೇದು. ಅದು ಇಷ್ಟವರೆಗೂ ಯಾರಿಗೂ ಏನು ಮಾಡಿಲ್ಲ, ಇನ್ನು ಮುಂದೇನು ಮಾಡಲ್ಲ. ಎಲ್ಲೋ ಮುಖಾಮುಖಿಯಾಗಿ ಸಡನ್ ಎದುರಿಗೆ ಬಂದಾಗ ಅದು ಹಾಗಾಗಿರ್ಬಹುದು, ಆ ಘಟನೆ ಸಂಭವಿಸಿರ್ಬೋದು. ಇಷ್ಟು ನಡೆದಿದೆ. ಅಲ್ಲಿ ರೈಲ್ವೆ ಬ್ಯಾರಿಕೇಡ್ ಏನಿಲ್ವಾ? ಭದ್ರದಿಂದ ಬರುತ್ತಲ್ಲ. ರೈಲ್ವೆ ಬ್ಯಾರಿಕೇಡ್ ಎಲ್ಲೂ ಇಲ್ಲ ಆ ಕಡೆ. ಆ ಭಾಗದಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಿಲ್ಲ. ಆದ್ರೆ ರೈಲ್ವೆ ಬ್ಯಾರಿಕೇಡ್ ಹಾಕಕ್ ಸಾಧ್ಯ ಇಲ್ಲ ಇಲ್ಲೆಲ್ಲ. ಯಾಕೆಂದ್ರೆ ಮಧ್ಯ ಸುತ್ತ ಎಲ್ಲ ಊರು ಮಧ್ಯದಲ್ಲಿ ಒಂದೊಂದು ಎಸ್ಟೇಟ್ ಬಾಳ್ ಬಿಟ್ಟಾರೆ. ಈಗ ಹೇಗೆ ನಮ್ಮ ಬೇಲೂರು ಭಾಗದಲ್ಲಿ, ಸಕಲೇಶ್ಪುರ ಭಾಗದಲ್ಲಿ ಕಾಫಿ ತೋಟದ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಕಾಡುಗಳು ಹೇಗೆ, ಅಲ್ಲೂ ಹಾಗೆ. ಆದ್ರೆ ಎಲ್ಲ ಸ್ವಲ್ಪ ಗುಡ್ಡ ಬೆಟ್ಟಗಳಿವೆ. ಅದು ಏನು ಬಿರನ್ಗೂಡು ಅಂತ ಊರಿದೆ, ಅದೊಂದು ಭಾರಿ ಬೆಟ್ಟಗಳು ಇರೋ ಒಂದು ಶೋಲಾ ಫಾರೆಸ್ಟ್. ಅದು ಬೆಟ್ಟಗಳ ಮೇಲೆಲ್ಲ ಹುಲ್ಲು, ಕೆಳಗಡೆ ಎಲ್ಲ ನೀರು, ಅದೆಲ್ಲ ಆನೆಗಳದ್ದೇ ಜಾಗ. ಈಗ ಮಲ್ಲಿಗೆ ಖಾನ್ ಎಸ್ಟೇಟ್ ಅನ್ನೋದು ಪುರಾ